ಸ್ನೇಹಿತರೆ, ನಾವಿವಾಗ ಹತ್ತತ್ರ ತುಮಕೂರಿನಿಂದ 11 ಕಿಲೋಮೀಟರ್ ದೂರದಲ್ಲಿದ್ವಿ. ಅಂದರೆ ನಾವಿವಾಗ ಊರುಕೆರೆ ಜಂಕ್ಷನಲ್ಲಿದ್ವಿ. ಈ ಒಂದು ಸ್ಟೇಷನ್ನು ಜಂಕ್ಷನ್ ಆಗಲಿಕ್ಕೆ ಕಾರಣವಾದಂಥ ಒಂದು ದಾವಣಗೆರೆ ಲೈನು, ಇನ್ನೊಂದು ಪಾವಗಡ ಲೈನು ನಮ್ಮ ಕಣ್ಣೆದುರುಗಡೆನೇ ಇದೆ. ಈಗ ಏನು ಊರುಕೆರೆಯಿಂದ ಟ್ರೈನ್ ಬರುತ್ತೆ, ಅದು ಈ ಒಂದು ಲೈನಲ್ಲಿ ಹೋದರೆ ಚಿತ್ರದುರ್ಗದ ಮುಖಾಂತರ ದಾವಣಗೆರೆ ರೀಚ್ ಆಗುತ್ತೆ. ಅದೇ ಈ ಒಂದು ಲೈನಲ್ಲಿ ಹೋದರೆ ಪಾವಗಡದ ಮೇಲೆ ಪಾವಗಡದ ಮುಖಾಂತರ ಕಲ್ಯಾಣದುರ್ಗ, ರಾಯದುರ್ಗ ರೀಚ್ ಆಗ್ತದೆ. ನಾವು ಇಲ್ಲಿ ನೋಡ್ಬೋದು, ಎರಡು ಸಪ್ರೇಟ್ ಆಗ್ತಿರೋದು. ಇವಾಗ ಊರುಕೆರೆ ಜಂಕ್ಷನ್ ಹತ್ರ ಎಲ್ಲಿ ಎರಡು ಟ್ರ್ಯಾಕ್ಗಳು, ಎರಡು ಲೈನ್ಗಳು ಚೇಂಜ್ ಆಗುತ್ತೆ ಊರುಕೆರೆ ಜಂಕ್ಷನಿಂದ ತಮ್ಮ ಪಥ ಫಾಲೋ ಮಾಡುತ್ತಲ್ಲ, ಆ ಒಂದು ಜಾಗದಲ್ಲಿದ್ದೀವಿ. ಇವಾಗ ಈ ಒಂದು ಜಂಕ್ಷನಿಂದ ಪಾವಗಡ ಲೈನ್ ಏನಿದೆ ಅದು ಎಲ್ಲಿವರೆಗೂ ಕೆಲಸ ಆಗಿದೆ ನೋಡ್ಕೊಂಬರೋಣ ಬನ್ನಿ. ನಾವು ನೋಡ್ಬೋದು, ಇವಾಗ ಪಾವಗಡ ಲೈನು ರೈಟ್ಗೆ ಟರ್ನ್ ಆಗಿದೆ. ಇವಾಗ ನಾವೇನಿದ್ದೀವಿ, ಈ ಒಂದು ಲೈನ್ ಏನಿದೆ ಇದು ತುಮಕೂರು, ಪಾವಗಡ, ಕಲ್ಯಾಣದುರ್ಗ ಈ ಒಂದು ರೈಲು ಮಾರ್ಗ ಆಗಿರುತ್ತೆ. ಈ ಒಂದು ರೈಲು ಮಾರ್ಗ ಮುಂದೆ ಎಲ್ಲಿವರೆಗೂ ವರ್ಕ್ ನಡೆದಿದೆ ನೋಡ್ಕೊಂಬರೋಣ ಬನ್ನಿ. ಹತ್ತತ್ರ ಪಾವಗಡ ರೈಲ್ವೆ ನಿಲ್ದಾಣದಲ್ಲೂ ಕೂಡ ವರ್ಕ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನು ಅತಿ ಶೀಘ್ರದಲ್ಲಿ ಓಪನ್ ಆಗಲಿಕ್ಕೆ ಅದು ಕೂಡ ಕಾಯ್ತಾ ಇದೆ. ಸೊ ಇವಾಗ ನಾವು ಹತ್ತತ್ರ ಪಾವಗಡ ಲೈನ್ನ ಎಂಡ್ ಇಲ್ಲೇ ಆಗೋಗ್ಬಿಟ್ಟಿದೆ. ಶುರು ಆಗೋಕ್ಕಿಂತ ಮುಂಚೆನೇ ಮುಗ್ದೋಗಿದೆ ಅದು. ಸೊ ಇಲ್ಲಿವರೆಗೂ ಬಂದಿದೆ ಅಷ್ಟೇ. ಅಪ್ಪಪ್ಪ ಅಂದರೆ ಒಂದು ಸ್ಟೇಷನಿಂದ 1 ಕಿಲೋಮೀಟ್ರ್ವರೆಗೂ ಈ ಒಂದು ಟ್ರ್ಯಾಕ್ ಹಾಕಿರ್ಬೋದು ಅಷ್ಟೇ. ಇನ್ನು ಮುಂದೆ ಯಾವುದೇ ವರ್ಕು ಸದ್ಯಕ್ಕೆ ಕಾಣಸಿಗ್ತಿಲ್ಲ.
ಎಲ್ಲಿವರೆಗೂ ಈ ಒಂದು ಇಮೇಜಲ್ಲಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರ್ಬೋದು ಈ ಒಂದು ಟ್ರ್ಯಾಕು ಎಲ್ಲಿವರೆಗೂ ಇದೆ ಅಂತ. ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೊಂದು ಅಂದಾಜು ಸಿಗ್ಬೋದು ಈ ಒಂದು ಟ್ರ್ಯಾಕು ಎಲ್ಲಿವರೆಗೂ ಇದೆ ಅಂತ.